ಸ್ನೇಹಿತರೆ ನಮಸ್ಕಾರ. ನೋಡಿ, ಇದೊಂದು ಮೆಟ್ಲಿಂಗ್ ರಸ್ತೆ, 40 ಅಡಿ ರಸ್ತೆ ಇದು. ನೋಡಿ, ಒಳಗಡೆಗೆ ಹೋಗ್ತಿದ್ದೀನಿ, ಈ ಜಾಗದ ಒಳಗಡೆಗೆ. ನೋಡಿ, ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ. ನೋಡಿ, ಆ ಕಡೆನೂ ಫಾರ್ಮ್ ಹೌಸ್ಗಳೆಲ್ಲ. ನೋಡಿ, 2 ಎಕರೆ ಲ್ಯಾಂಡ್ ಇದು ಮಾರಾಟಕ್ಕೆ ಬಂದಿದೆ. ನೋಡಿ, ಎಲ್ಲ ಡ್ರಿಪ್ ಮಾಡಿದ್ದಾರೆ, ತೆಂಗಿನ ಸೂಚಿ ಕುಣಿಸಿದ್ದಾರೆ, ಎಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. ಸುತ್ತ ರೋಡ್ಗೆ ಒಂದು 300 ಅಡಿ ಸಿಗುತ್ತೆ ರೋಡ್ಗೆ. ನೋಡಿ, ಎಲ್ಲ ತೆಂಗಿನ ಸೂಚಿ ಹಾಕಿದ್ದಾರೆ. ಒಂದು ಬೋರ್ವೆಲ್ ಇದೆ. ಮಣ್ಣು ಎಲ್ಲ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ ಮಣ್ಣು. ನೋಡಿ, ಎರಡು ಎಕರೆ ಒಳ್ಳೆ ಚೌಕಟ್ಟಾಗಿದೆ. ಇದು ಬಂದು 1 ಕೋಟಿ ಹೇಳ್ತಾರೆ 1 ಎಕರೆ. ಸ್ವಲ್ಪ ನೆಗೋಷಿಯಬಲ್, ಆದರೆ ಜಾಸ್ತಿ ಇಲ್ಲ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. ಒಂದು ಬೋರ್ವೆಲ್ಲಲ್ಲಿ ಒಳ್ಳೆ ನೀರಿದೆ. ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ, ಚೆನ್ನಾಗಿದೆ. ಬೆಂಗಳೂರಿಗೂ ಇಲ್ಲಿಗೂ ಒಂದು 75ರಿಂದ 80 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೂ ಇಲ್ಲಿಗೂ. ಸೂಪರಾಗಿದೆ ಜಾಗ ಮಾತ್ರ. ಎಲ್ಲ ತೆಂಗಿನ ಸೂಸಿ. ನೋಡಲ್ಲಿ ಬೋರು ಇದೆಯಲ್ಲ, ಅಲ್ಲಿ ಕಾಣ್ತಿದೆಯಲ್ಲ ಬೋರು, ಅದನ್ನೇ ಬೋರು. ಎಲ್ಲ ತೆಂಗಿನ ಸೂಸಿ ಚೆನ್ನಾಗಿದೆ, ಭೂಮಿನೂ ಚೆನ್ನಾಗಿದೆ. ಇಲ್ಲೆಲ್ಲ ಸುತ್ತಮುತ್ತ ಫಾರ್ಮ್ ಹೌಸ್ಗಳೇ. 2 ಎಕರೆ, 1 ಕುಂಟೆ 2.5 ಲಕ್ಷ ಹೇಳ್ತಾರೆ. ಅಲ್ಲಿಗೆ 1 ಕೋಟಿ ಎಕರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಗ ಚೆನ್ನಾಗಿದೆ. ಎಲ್ಲ ಸುತ್ತ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ನೋಡಿ, ತೆಂಗಿನ ಗಿಡ ಎಲ್ಲ ಇದೇ ಥರ ಇದೆ. 300 ಸಾಯಿಲು. ಜಾಗ ಚೆನ್ನಾಗಿದೆ. ರೋಡು ಅಪ್ರೋಚು ಚೆನ್ನಾಗಿದೆ. ಒಂದು 300 ಅಡಿ ಸಿಗುತ್ತೆ ರೋಡ್ಗೂ. ಬೆಂಗಳೂರಿಗೆ ಒಂದು 75ರಿಂದ 80 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೋರು ಚೆನ್ನಾಗಿದೆ. 2 ಎಕರೆ ಒಳ್ಳೆ ಬಾಕ್ಸ್ ಟೇಪಲ್ಲಿ ಇದೆ, ಚೌಕಟ್ಟಾಗಿದೆ. ಎಲ್ಲ ಡ್ರಿಪ್ ಗಿಪ್ಪೆಲ್ಲ ಆಗಿದೆ. ಮಣ್ಣು ತುಂಬ ಫಲವಂತವಾದಂಥ ಮಣ್ಣು. ನೋಡಿ, ಎಲ್ಲ ಮೆಟ್ಲಿಂಗ್ ರಸ್ತೆ, 33 ಅಡಿ ರಸ್ತೆ. ದೊಡ್ಡ ರೋಡ್, 40 ಅಡಿ ಬರ್ಬೋದು ರಸ್ತೆ.